ನಿಮ್ಮ ಹೆಸರು? ನನ್ನ ಹೆಸರು ಜೈಪಾಲ್. ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ, ಅವ್ರು DCM ಆಗೋದ್ರ ಬಗ್ಗೆ? DCM ಅದು ನಮಗೆ ಅಷ್ಟೊಂದು ಅನುಭವ ಇಲ್ಲ ಸರ್. ಅಲ್ಲ ನಿಮ್ಗೆ ವೈಯಕ್ತಿಕ ಯಾವ್ದಾರು ಖುಷಿನ ಹೆಂಗೆ ಅಂತ ಈ ಕ್ಷೇತ್ರದ ಜನ ಏನೇ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಇದೆ. ಅದು ಜೊತೆಗೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಜೊತೆಗೆ ಅವರು ಬರ್ತಾರೆ ಅಲ್ವಾ, ಒಟ್ಟಲ್ಲಿ ಅಪ್ಪಡವ್ರ ಕಡೆಯಿಂದ ಅದು ಇದು ಇವಾಗ ಒಳಚರಂಡಿ ಆಗಲಿ ಮತ್ತು ಕಾರ್ಪೊರೇಷನ್ ಆಗಲಿ ಏನೇ ಒಂದು ಸ್ಪಂದಿಸಿದ್ರು ಚೆನ್ನಾಗಿ ಒಪಿನಿಯನ್ ಚೆನ್ನಾಗಿ ಕೊಡ್ತಾರೆ. ಪಬ್ಲಿಕ್ ಹೋದರೂ ಸಹ ಚೆನ್ನಾಗಿ ಒಪಿನಿಯನ್ ಚೆನ್ನಾಗಿ ಮಾತಾಡ್ತಾರೆ. ಅದು ಬಾಂಧವ್ಯ ಬೇಕಾಗಿರೋದು ಮೇಯ್ನು. ಇವಾಗ ಯಾರು ಹೋದರೂ ಕೂಡ ಒಂದು ಕಂಪ್ಲೇಂಟ್ ಏನಾದರೂ ಇವಾಗ ಪಬ್ಲಿಕಲ್ಲಿ ಏನು ಮನೆ ಪ್ರಾಬ್ಲಮ್ ಅಂದರೆ ಒಳಚರಂಡಿ ಅದು ಇದು ಮನೆ ಪ್ರಾಬ್ಲಮ್ ಇದ್ದಾಗ ಏನು ಮಾಡ್ತಾರೆ, ಅವ್ರ ಹತ್ರ ಕೇಳಿದಾಗ ಕುಂದುಕೊರತೆ ಕೇಳಿದಾಗ ಅದನ್ನು ಅವ್ರು ಕರೆಸ್ಬಿಟ್ಟು ಮಾತಾಡಿಸಿ ಕಳಿಸ್ತಾರೆ, ಅದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ವಾಟರ್ ಸಪ್ಲೈ ಬೋರ್ಡ್ ಆಗಲಿ ಮತ್ತು ಬೇರೆ ಏನಾದರೂ ನಿಮಗೇನೋ ತೊಂದರೆ ಇದ್ದರೆ ಅಲ್ಲಿ ಬಂದು ಈ ಥರ ಲೀಕೇಜ್ ಆಗ್ತಾಯಿದೆ ಅಂದರು ಬಂದು ಇವ್ರು ಯಾರನ್ನ ಕಳಿಸ್ತಾರೆ, ಇಲ್ಲ ಇವರೇ ಬಂದು ಆ ಕಡೆ ರೌಂಡಿಗೆ ಬಂದು ಮಾಡ್ತಾರೆ. ಅಷ್ಟು ಜನಗಳಿಗೆ ಬೇಗ ಕೈಗೆ ಸಿಗ್ತಾರೆ ಜಮೀರ್ ಅವರು. ಜಮೀರ್ ಏನು ಸಿಕ್ಕಲ್ಲ, ಸಮಸ್ಯೆಗಳನ್ನು ಅವ್ರು ಏನೋ ಸಿಗ್ತಾರೆ, ಅವರು ಸಿಗೋದ್ ಕಷ್ಟನೇ. ಇವ್ರು ಸಿಗ್ತಾರೆ ಅಷ್ಟೇ. ಯಾರು ಅಪ್ಪಡ ಚಂದ್ರಶೇಖರ್ ಅವ್ರು ಸಿಗ್ತಾರೆ. ಅವ್ರ ಮುಖಾಂತರ ಮಾಡಿಸ್ಬೋದು, ಅವರು ಸಿಕ್ಬೋದು. ನಮಗೆ ಸಿಕ್ಕೋದು ಅಪ್ಪಡ ಚಂದ್ರಶೇಖರ್ ಮಾತ್ರನೇ. ಜಮೀರೆಲ್ಲ ಸಿಗೋದು ಕಡಿಮೆನೆ. ಸಿಗ್ಲಿ ಬಿಡ್ಲಿ ಕೆಲಸ ಅಂತ ಕೆಲಸ ಆಗ್ತಾ ಇದೆ. ಜಮೀರ್ ಅಹ್ಮದ್ ಅವರು DCM ಆಗ್ಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ. ನಿಮ್ಗೆ ಏನಿಸುತ್ತೆ ಅವ್ರು ಆದರೆ? ಅದ್ರ ಬಗ್ಗೆ ನಮ್ದೇನು ಅಭಿಪ್ರಾಯ ಇಲ್ಲ ಸರ್. ಅಲ್ಲ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಆದರೆ ಒಳ್ಳೆಯದಾ, ಖುಷಿನಾ? ನಿಮ್ಮ ಕ್ಷೇತ್ರ, ನಿಮ್ಮ ಇದೇ ಕ್ಷೇತ್ರ ಅಲ್ವಾ ನಮ್ದು? ಆಗಲಿ ಅಂತ ಅಭಿಪ್ರಾಯ ಪಡ್ತೀವಿ ನಾವು. ಹೆಂಗೆ ಜಮೀರ್ ಅವ್ರು ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಅಂದರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳೋದಾದ್ರೆ, ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ದಂಗೆ? ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ಸರ್. ಅಲ್ಲ ಸರ್, ಕೆಲಸಗಳು ಮಾಡ್ತಿದ್ದಾರೆ, ಆ ಕೆಲಸ ಆಗಿದೆಯಾ ಆ ಕ್ಷೇತ್ರದಲ್ಲಿ ಏನಂತ ನಿಮಗೆ? ಓಕೆ, ನಾವು ಬಂದಾಗಿಂದ ಚೆನ್ನಾಗಿ ಮಾಡಿದಾರ ಅಂತ? ಯಾಕಂದ್ರೆ ನೀವೇ ಗೆಲ್ಸಿರೋದು, ಹೌದಾ? ನೋ ಕಾಮೆಂಟ್ಸ್ ಅವ್ರ ಬಗ್ಗೆ, ಅವ್ರ ಕೆಲಸ. ಸರ್, ಜಮೀರ್ ಅಹ್ಮದ್ ಯಾವ ಕೆಲಸನೂ ದಬ್ಬಾಗ್ತಾ ಇಲ್ಲ. ಇಡೀ ಚಾಮರಾಜಪೇಟೆ ಎಲ್ಲ ನೋಡ್ರೆ ಕ್ಯಾಕ ಸುಗಿತಾವ್ರೆ. ಏನೋ ಡಮ್ಮಿ ಕ್ಯಾಂಡಿಡೇಟ್ ಮೇಲೆ ಹಾಕೊಂಡ್ಬಿಟ್ಟು ಗೆಲ್ಕೋತಾ ಇದ್ದೀನಿ ಅಂದ್ಬಿಟ್ಟು BJP ಅವ್ರನ್ನ ಅಡ್ಜಸ್ಟ್ ಮಾಡಿ ಗೆಲ್ತಾ ಇರೋದು. ಇದು ಅವ್ರನ್ನ ಸ್ವಯಂಜಿತ ಇದಾಗಿ ಗೆಲ್ತಾ ಇಲ್ಲ. ಅವರು ಯಾವುದೋ ಕುಣಗಲ್ಲಿಂದ ರಾಮನಗರ ಚನ್ನಪಳ್ಳಿಯಿಂದ ಜನಗಳನ್ನ ಕರ್ಕೊಬಂದು ಇಲ್ಲಿ ಓಟ್ ಹಾಕಿಸ್ಕೊಂಡು ಯಾರು ಹೇಳೋರಲ್ಲ ಡಮ್ಮಿ ಕ್ಯಾಂಡಿಡೇಟ್ ಆಗಿ BJP ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ಗೆಲ್ತಾ ಇರೋದು. ಅವ್ರಿಗೆಲ್ಲ ಡೆಪ್ಟಿ CM ಕೊಟ್ಬಿಟ್ಟ ಅಂದರೆ ಕರ್ನಾಟಕ ಅಲ್ಲೋಲ್ಲ ಕಲ್ಲೋಲ ಮಾಡಾಕ್ಬಿಡ್ತಾರೆ ಅವರು. ಅವರು ನಾಲಾಯಕ, ಅವರೆಲ್ಲ ಇದೇ ಯೋಗ್ಯತೆ ಇಲ್ಲ ಅವ್ರಿಗೆಲ್ಲ. ಫಸ್ಟು ನ್ಯಾಯ ಮಾತಾಡೋದು ಕಲೀಲಿ, ಆಮೇಲೆ ಡೆಪ್ಟಿ CM ಅಂತ ಹೋಗ್ಲಿ. ತುಂಬಾ ದಾನಗಳು ಮಾಡ್ತಾ ಇದ್ದಾರೆ. ಯಾವ ದಾನ? ಯಾರು ದುಡ್ಡು? ಏನು ಅವ್ರ ಮನೆ ಗಾರೆ ಕೆಲಸ ಹೋಗ್ತದೆ ದುಡ್ಡು? ಪಬ್ಲಿಕ್ 10 ರೂಪಾಯಿ ಕೆಲಸ ಮಾಡಲ್ಲ, ಬಿಲ್ಗಳು ಪಾಸ್ ಮಾಡ್ಕೊಂಡು ದುಡ್ಡು ತೊಗೊಂಡು ಮಾಡ್ತಾ ಇರೋ ದುಡ್ಡು. 10 ರೂಪಾಯಿ 100 ರೂಪಾಯಿ ತೊಗೊಳ್ಳೋದು. 10 ರೂಪಾಯಿ ದಾನ ಮಾಡಿದ್ರೆ ದಾನ ಸುಳ್ಳ ಕಾರಣ ಆಗಲ್ಲ. ಅದು ತೊಗೊಂಡ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಎಲ್ಲ ಕಡೆ ಬಿಲ್ಡಪ್ ಕೂಡ ತೋರಿಸೋದಲ್ಲ. ಅವೆಲ್ಲ 25 ಲಕ್ಷ ರೂಪಾಯಿ ಕೊಟ್ಟರು, ಅವ್ರದ್ದು ವೈಯಕ್ತಿಕ ದುಡ್ಡು ಅಂತ ಹೇಳಿದ್ರು. ಯಾರು ವೈಯಕ್ತಿಕ ದುಡ್ಡು ಎಲ್ಲಿಂದ ಬಂತು? ಏನು ಗಾರೆ ಓದ್ಬಿಟ್ಟು ಪಂಚರ್ ಹಾಕ್ಬಿಡ ತಂದಿರೋ ದುಡ್ಡು? ಯಾವುದು ತಂದಿಲ್ಲ. ಪಬ್ಲಿಕ್ ದುಡ್ಡು, ಬಡವ್ರು ಇವಾಗ ಬಡವ್ರ ಬಗ್ಗದ ರಕ್ತ ಹೀರಿ ಆ ದುಡ್ಡುಗಳನ್ನೆಲ್ಲ ತಲೆ ಹೊಡೆದು ಮಡಿಕೊಂತಾರೋ ದುಡ್ಡು, ಅದರಲ್ಲಿ ಇದು ಕೊಡ್ತಾ ಇರೋದು ಇವರು. ಇವತ್ತು ಬಡವ್ರ ಬಗ್ಗದ ರಕ್ತ ಕಣ್ಣಲ್ಲಿ ಕಣ್ಣೀರು ಕೈ ತೊಳಿತಾವ್ರೆ. ಇಡೀ ರಾಜ್ಯನೇ ಹಾಳು ಮಾಡಿಕ್ಕವ್ರೆ. ಆಯ್ತಾ? ಇಂಥ ಕಚಡ ಸರ್ಕಾರ ಇಡೀ ಜೀವನದ ಎಷ್ಟೋ ಕಾಂಗ್ರೆಸ್ ಸರ್ಕಾರ ಬಂತು ಹೋಯ್ತು. ಇಂಥ ಕಚಡ ಸರ್ಕಾರ, ದರಿದಿರ ಸರ್ಕಾರ ಇಡೀ ಇಷ್ಟಿಲ್ಲಿ ನಾವು ಯಾರೂ ನೋಡಿಲ್ಲ. ಇಂಥ ಮತ್ತೆ ಬರಬಾರ್ದು. ಮುಂದೆ ಇಂಥ ದರಿದಿರ ಸರ್ಕಾರ ಬಂದರೆ ರಾಜ್ಯ ಇವತ್ತು ದಿವಾಳಿ ಆಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಏನು ಆಗಿರೋದೊಂದು, ಇವ್ರು ಕುರ್ಚಿ ಕಿತ್ತಾಡ್ತಾವ್ರೆ. ರಾಜ್ಯದ ಜನತೆ ಹೆಂಗೆ ಆಯ್ತಾವ್ರೆ, ಏನು ಆಯ್ತಾವ್ರೆ, ಬರೀ ತಲೆಗಳ ಮೇಲೆ ಎಳಿತಾವ್ರೆ. ಗೊತ್ತು ಎಳಿತಾವ್ರೆ. ತಲೆ ಮೇಲೆ ಎಳ್ದು ಬಡವ್ರ ಬಗ್ಗರು ಸಾಯಿಸ್ತಾವ್ರೆ. ಇವರು ಮೇಲೆ ಅಧಿಕಾರಿಯಾಗ ಹಾರಾಡ್ತಾವ್ರೆ ಅಷ್ಟೇ. ಇಂಥವ್ರನ್ನೆಲ್ಲ ಡೆಪ್ಟಿ CM ಕೊಟ್ಬಿಟ್ರೆ ರಾಜ್ಯದ ಕತೆ ಗೋವಿಂದ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಗೋವಿಂದಾನೆ. ಹಿಂದೂಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಹಿಂದೂಗಳು ಏನಾಗುತ್ತೆ ಅಂದ್ಬಿಟ್ಟು. ಗ್ಯಾರಂಟಿ ಯೋಜನೆ ಏನು ಉಪಯೋಗ ಆಗಿಲ್ಲ ಅಂತ ಸರ್, ಯಾವ್ದು ಕೊಡ್ತಾವ್ರೆ? ಕಚಡ ನನ್ನ ಮಕ್ಕಳು ಅವ್ರು ತೇಗಕ್ಕೆ ಸಾಲ್ತಾ ಇಲ್ಲ. ಯಾವ ಕಚಡ ಕೊಡ್ತಾರೆ? ಇವಾಗ ಹೆಣ್ಮಕ್ಳಿಗೆ 2000 ರೂಪಾಯಿ ಇದು ಕೊಡ್ತಾವ್ರೆ. ಅದು ಎಲ್ಲಿ ಕೊಡ್ತಾ ಇದ್ದಾರೆ? ಡಿಗ್ರಿ ಮಾಡಿರೋರಿಗೆ 3000 ರೂಪಾಯಿ ಅಂತ ಮಾಡ್ರಿ. ಯಾವ ಥರ ಕೊಟ್ಟಿದ್ದಾರ? ಡಿಗ್ರಿ ಕಾಲೇಜ್ ಹುಡುಗರು ಕೇಳಿ. ಡಿಪ್ಲೊಮಾ ಮಾಡಿರೋರಿಗೆ 2000 ಅಂತ ಕೊಟ್ಟಿದ್ದಾರೆ, ಕೇಳಿ. ಎಲ್ಲ ಹೇಳಿ ನಾನು ದಬ್ಬಾಕ್ಬಿಟ್ಟಿದ್ದೀನಿ. ಏನು ನೋಡ್ದಂತೆ ಏನು ಹರಿಶ್ಚಂದ್ರನ್ ಹುಟ್ಟಿಂತಾರೆ ಅಂತ ಸಿದ್ದರಾಮಯ್ಯ ಹೇಳೋದು. ಯಾವನು ಏನೂ ಮಾಡ್ತಾ ಇಲ್ಲ, ಬರೀ ಒಡೆದು ಲೂಟಿ ಮಾಡ್ತಾವ್ರೆ, ಬರೀ ಇದು ಮಾಡ್ಕೊತಾವ್ರೆ. ಹೌದಾ? ಬಟ್ ಬಡವ್ರ ಬಗ್ರು ಏನೂ ಮಾಡ್ತಾ ಇಲ್ಲ. ಇವ್ರು ಮಾಡ್ತಾ ಇರೋದು ಒಂದೇ ಗೊತ್ತು ಇವ್ರಿಗೆ, ನೆಕ್ಸ್ಟು ನಾವು ಬರಲ್ಲ, ಕರ್ನಾಟಕದಲ್ಲಿ ನಾವು ನಿರ್ಣಾಮ ಆಗೋದು, ನಾವು ಕಾಂಗ್ರೆಸ್ ಕತೆ ಮುಗೀತು, ಬರೋದೆಲ್ಲ ಬಾಚ್ಕೊಂಡ್ಬಿಡೋಣ, ಏನು ಬೇಕು ಯಾರು ಏನು ಬೇಕಾದ್ರೂ ಮಾಡೋಣ.
ಅಂತ ಹೇಳ್ಕೊಂಡು ಮಾಡ್ತಾವ್ರೆ ಹೊರತು ಇವರು ಒಂದು ಒಳ್ಳೆ ಕೆಲಸ ಅಂತ ಯಾವುದೂ ಮಾಡ್ತಾಯಿಲ್ಲ, ಯಾವ ಯೋಜನೆನೂ ಮಾಡ್ತಾಯಿಲ್ಲ, ಯಾವುದೂ ಮಾಡ್ತಾಯಿಲ್ಲ. ಇಡೀ ಚಾಮರಾಜಪೇಟೆ ನೋಡ್ಕೊಂಬಂದು ಕ್ಯಾಕೆ ಸುಗಿತಾರೆ ಜನ. ಇಡೀ ಬೆಂಗಳೂರು ಅಗದಿ ಹಾಳು ಮಾಡ್ತಾವ್ರೆ. ಕಾಂಟ್ರಾಕ್ಟ್ಗಳು ದುಡ್ಡು ಕೊಟ್ಟವ್ರೋ ಇಲ್ವೋ ಗೊತ್ತಿಲ್ಲ, ಕ್ಯಾಕೆ ಸುಗಿತಾವ್ರೆ ಜನಗಳು. ಇಲ್ಲೇ ಎಷ್ಟೋ ಜನ ಬಿದ್ದು ಇದು ಮಾಡ್ತಾವ್ರೆ. ಅಂಥವ್ರು ಮಕ್ಕಳು ಅಧಿಕಾರಿಗಳು ಸಾಯ್ತಾವ್ರೆ. ಜನಗಳು ಒಂದರಲ್ಲೊಂದು ಕಣ್ಣೀರಲ್ಲಿ ಕೈ ತೊಳಿತಾವ್ರೆ. ಇಂಥ ದರಿದ್ರ ಸರ್ಕಾರಕ್ಕೆ ಮೋಸ ಮಾಡಿ ಬಂದಿರೋಂಥ ಸರ್ಕಾರ ಇದು. ಫ್ರೀ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಮೋಸ ಮಾಡಿ ಬಂದಿರೋಂಥ ದರಿದ್ರ ಸರ್ಕಾರ ಇದು. ನಮ್ಮ ರಾಜ್ಯಕ್ಕೆ ದರಿದ್ರ ಹಿಡಿದ್ಬಿಟ್ಟಿದೆ. ಫಸ್ಟು ಈ ಮಕ್ಕಳು ತೊಲಗಿದ್ರೆ ನಮ್ಮ ರಾಜ್ಯ ಒಂದು ಶುಭವಾಗಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಕಾಂಗ್ರೆಸ್ ಬರಲ್ಲ ಹಂಗಾದ್ರೆ? ಕಾಂಗ್ರೆಸ್ ಒಂದು 25 ಸೀಟ್ ಬರಲ್ಲ. ಯಾವ ಮೂಲೆಯಲ್ಲಿ ಐತೆ ಅಂತ ಹುಡುಕ್ಬೇಕು ಕಾಂಗ್ರೆಸ್ಸು. ಈ ಕಾಂಗ್ರೆಸ್ಸು ಇದೈತೆ ಗೊತ್ತಾ, ಈ ಅಲ್ಲಿ ಇಲ್ಲಿ ಗಿಡಗಳು ಬೇಡಿ, ಕಾಂಗ್ರೆಸ್ ಗಿಡಗಳು ಏಸ್ಕೆ ಮೇಲೆ ಅಲ್ಲಿಲ್ಲ, ಅದನ್ನು ನೋಡಿದವ್ರು ಏನು ಮಾಡ್ತಾರೆ, ಕಿತ್ತು ಬಿಸಾಕ್ತಾರೆ. ಹಂಗೆ ಆ ಥರ ಏಸ್ಕೆ ಇವ್ರ ಮೇಲೆ ಬೆಳೆದಂಗೆ ಕಾಂಗ್ರೆಸ್ ಬೆಳ್ಕೊಂಬಿಟ್ಟಿದೆ. ಇನ್ನು ಅದನ್ನು ಕರ್ನಾಟಕ ಜನ ಅದನ್ನು ಮುಕ್ತ ಮಾಡಿ ಕಿತ್ತು ಬಿಸಾಕಿದ್ರೆ ಕಾಂಗ್ರೆಸ್ ಕತೆ ಮುಗಿದೋಯ್ತು. ಇನ್ನು ಜೀವನದಲ್ಲಿ ಹುಡುಕ್ಬೇಕು ಕಾಂಗ್ರೆಸ್ ಎಲ್ಲೈತೆ ಯಾವಂದ್ರೆ ದುರ್ಬ್ಯಾಕ್ ಹುಡುಕ್ಬೇಕು. ಇದೇ ಆಗೋದು. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.